Hi, my friends. Today discuss about the Mauryan administrative system. Last time we already discussed about the achievements of Chandragupta Maurya and achievements of Ashoka. Okay. Now we study about the administrative system of Mauryan Empire. The Mauryans were great rulers and also they were great administrators. They were established the strong systematic administrative system in his period. And then they were established the central government and also provincial government. They were established the two types of governments. Or there are two types of the governments are existing in the Mauryan period. They are ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಪ್ರೊವಿನ್ಸಿಯಲ್ ಗೌರ್ಮೆಂಟ್. ವಿದ್ಯಾರ್ಥಿಗಳೇ, ಇದನ್ನು ನಾವು ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಮೌರ್ಯರು ಬಲಿಷ್ಠರಾದಂತಹ ಸೈನಿಕರಾಗಿದ್ದು, ದಿಗ್ವಿಜಯಶಾಲಿಗಳಾಗಿದ್ದು, ಅರಸರಾಗಿದ್ದು, ಅದ್ರ ಜೊತೆಗೆ ಅವರು ಉತ್ತಮ ಆಡಳಿತಗಾರರು ಸಹ ಆಗಿದ್ದರು. ಏನು ಈ ಮೌರ್ಯ ಅರಸರುಗಳು ಉತ್ತಮವಾದ ವ್ಯವಸ್ಥಿತತೆಯಿಂದ ಕೂಡಿದಂತಹ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದರು. ಮೌರ್ಯರು ಎರಡು ರೀತಿಯಾದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. ಆ ಎರಡು ರೀತಿಯಾದ ಆಡಳಿತ ವ್ಯವಸ್ಥೆಗಳೆಂದರೆ ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ಪ್ರಾಂತೀಯ ಸರ್ಕಾರಗಳು. ಅತ್ಯಂತ ಶಿಸ್ತುಬದ್ಧತೆಯಿಂದ ಕೂಡಿದಂತಹ ಜವಾಬ್ದಾರಿಯುತವಾದಂತಹ ಆಡಳಿತ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ದರು. ಇವರ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನ ನಾವು ಇದನ್ನ ತಿಳಿದುಕೊಳ್ಳೋಣ. ಓಕೆ, ಫಸ್ಟ್ ಒನ್ ಇಸ್ ಸೆಂಟ್ರಲ್ ಗವರ್ನಮೆಂಟ್. The Mauryans were established the strong central government. The central government consisting the king, Mantri Parishad, secretariat, and the administration of justice department, revenue department, city administration, and military department. These are the most important departments are existing in the central government of Mauryan Empire. The first one is the king. ಮೌರ್ಯ ಅರಸರುಗಳು ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರವನ್ನು ಜಾರಿಗೊಳಿಸಿದರು. ಈಗ ಪ್ರಸ್ತುತ ನೋಡೋದಾದರೆ ಭಾರತದಲ್ಲಿ ಎರಡು ರೀತಿಯ ಸರ್ಕಾರವನ್ನು ನೋಡ್ತೀವಿ. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ರಾಷ್ಟ್ರಪತಿ ಇರ್ತಾರೆ, ಮಂತ್ರಿ ಪರಿಷತ್ ಇರುತ್ತೆ. ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಮಂತ್ರಿಗಳು ಇರ್ತಾರೆ, ಮತ್ತೆ ವಿಧಾನ ಪರಿಷತ್ನ ಸದಸ್ಯರನ್ನ ಹೊಂದಿರ್ತಾರೆ. ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮೌರ್ಯರು ಅಳವಡಿಸಿಕೊಂಡಿದ್ರು. ಇವರ ಕೇಂದ್ರ ಸರ್ಕಾರ ಬಲಿಷ್ಠತೆಯಿಂದ ಕೂಡಿದ್ದು. ಕೇಂದ್ರ ಸರ್ಕಾರದಲ್ಲಿ ಇವರು ರಾಜ, ಮಂತ್ರಿ ಪರಿಷತ್ತು, ಸೆಕ್ರೆಟರಿಯೇಟ್, ಸಚಿವಾಲಯ, ಮತ್ತೆ ನ್ಯಾಯಾಂಗ ಇಲಾಖೆ, ರೆವಿನ್ಯೂ ಇಲಾಖೆ, ಮತ್ತೆ ನಗರಾಡಳಿತ ಇಲಾಖೆ, ಮತ್ತೆ ಮಿಲಿಟರಿ ಇಲಾಖೆಗಳನ್ನ ಕಾಣಬಹುದಾಗಿದೆ. ಮೊದಲಾಗಿ ಕಿಂಗ್ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಅಂಡ್ ಆಲ್ಸೋ ಈಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಈಸ್ ದ ಹೆಡ್ ಆಫ್ ದ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜಸ್ಟಿಸ್ ಅಂಡ್ ಆರ್ಮಿ ಡಿಪಾರ್ಟ್ಮೆಂಟ್. He completely look after the administration of these departments. Hence, the king is the head of the state and administration, and he worked within the dharma and the protecting the peoples. He protect his kingdom, peoples, and solve the problems of people. Is the main aim of the kings. Hence, the king is the most important in the Mauryan Empire. And the Arthashastra, it is the most important work of Kautilya. He is also described the duties and responsibilities of king, and he described the 7 limbs, Saptangas. And king is the one of the most important 7 limbs of Saptangas. Hence, the king is the most important in the Mauryan administration. And ಮೌರ್ಯರ ಆಡಳಿತದಲ್ಲಿ ರಾಜನು ಮುಖ್ಯಸ್ಥನಾಗಿದ್ದನು. ರಾಜನು ಮೌರ್ಯರ ಕಾಲದಲ್ಲಿ ಸಾಮ್ರಾಜ್ಯದ ಮತ್ತು ಆಡಳಿತದ ಮುಖ್ಯಸ್ಥನಾಗಿದ್ದನು. ಇದರ ಸರ್ಕಾರದ ಮುಖ್ಯಸ್ಥನಾಗಿದ್ದ. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಮಿಲಿಟರಿ ಇಲಾಖೆಯ ಮೇಲ್ವಿಚಾರಕನಾಗಿದ್ದನು, ಮುಖ್ಯಸ್ಥನಾಗಿದ್ದನು. ಅವುಗಳ ಸಂಪೂರ್ಣ ಜವಾಬ್ದಾರಿ ರಾಜನಿಗೆ ಸೇರಿತು. ಮತ್ತೆ ರಾಜನು ಧರ್ಮದ ತತ್ವಗಳಿಗೆ ಅನುಸಾರವಾಗಿ ಆಡಳಿತವನ್ನು ನಡೆಸಬೇಕಾಗಿತ್ತು. ಇಂದು ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಅದೇ ರೀತಿಯಾಗಿ ರಾಜರುಗಳು ಮೌರ್ಯರ ಕಾಲದಲ್ಲೇ ಧರ್ಮದ ತತ್ವಗಳಿಗೆ ಅನುಸಾರವಾಗಿ ಆಡಳಿತವನ್ನು
ನಿರ್ವಹಣೆ ಮಾಡಬೇಕಾಗಿತ್ತು. ಧರ್ಮದ ಒಂದು ಮೀರಿ ಅವರು ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಇರಲಿಲ್ಲ. ಮತ್ತೆ ರಾಜನ ಪ್ರಮುಖವಾದ ಕರ್ತವ್ಯ ಅಂದರೆ ಪ್ರಜೆಗಳ ರಕ್ಷಣೆ ಮಾಡುವುದು, ಜನರ ಸಮಸ್ಯೆಗಳನ್ನು ಬಗೆಹರಿಸುವುದು, ತನ್ನ ಸಾಮ್ರಾಜ್ಯ ರಕ್ಷಣೆ ಮಾಡುವುದು, ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದು. ಇವು ರಾಜನ ಅತ್ಯಂತ ಪ್ರಮುಖವಾದ ಕೆಲಸವಾಗಿತ್ತು. ಅದು ಪ್ರಜೆಗಳ ರಕ್ಷಣೆಯೇ ಆತನ ಅತ್ಯಂತ ಮೂಲಭೂತವಾದ ಧ್ಯೇಯವಾಗಿತ್ತು. ಹೀಗೆ ಮೌರ್ಯರ ಕಾಲದಲ್ಲಿ ರಾಜನು ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ಪಡೆದಿದ್ದನು. ನೆಕ್ಸ್ಟ್ ಅಂದ್ರೆ ಮಂತ್ರಿ ಪರಿಷತ್. ಸೆಕೆಂಡ್ ಒನ್ ಇಸ್ ಮಂತ್ರಿ ಪರಿಷತ್. A group of council was called as a Mantri Parishad. A group of the members of the king associated, it is called as a Mantri Parishad. The Mantri Parishad completely associated by king. The king appointed the ministers on the basis of merits and abilities, and the 4 to 12 ministers are there in the court of Mauryan Empire. 4 to 12 ministers are there in the court of Mauryan Empire. They were completely responsible to king. Our king associate the ministers on the basis of abilities and merits, and the ministers were owned their own departments. They will look after the administration, their own departments like irrigation, construction of tanks, canals, roads, temples, and then famine, drought, and other situations. Other departments are there. These departments completely look after by the governors. Okay. ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವಂತಹ ಉದ್ದೇಶಕ್ಕೋಸ್ಕರವಾಗಿ ಇದ್ದಂತಹ ಒಂದು ಸಮಿತಿಗೆ, ಒಂದು ಸಂಘಕ್ಕೆ, ಒಂದು ಗುಂಪಿಗೆ ನಾವು ಮಂತ್ರಿ ಪರಿಷತ್ ಎಂದು ಕರೆಯುತ್ತೇವೆ. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಇದ್ದಂತಹ ಒಂದು ಗುಂಪಿಗೆ ಸದಸ್ಯರನ್ನು ನಾವು ಮಂತ್ರಿ ಪರಿಷತ್ ಎಂದು ಕರಿತೀವಿ. ರಾಜನ ಆಡಳಿತದಲ್ಲಿ ಸಹಾಯವನ್ನು ಮಾಡೋಕ್ಕೋಸ್ಕರವಾಗಿ ಮಂತ್ರಿಗಳನ್ನ ನೇಮಕ ಮಾಡಿಕೊಳ್ತಾ ಇದ್ದ. ಉದಾಹರಣೆಗೆ ಇವಾಗ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಮಂತ್ರಿಗಳನ್ನ ನೇಮಕ ಮಾಡಲಾಗಿರುತ್ತೆ. ಆ ಮಂತ್ರಿಗಳನ್ನು ನಾವು ಮಂತ್ರಿ ಪರಿಷತ್ ಎಂದು ಕರಿತೀವಿ. ಇವರ ಕೆಲಸ ಏನಂದ್ರೆ ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು ಆಡಳಿತದಲ್ಲಿ ಸಲಹೆಗಳನ್ನು ನೀಡುವುದು, ಜವಾಬ್ದಾರಿಯನ್ನು ವಹಿಸುವುದು. ಒಂದು ಇಲಾಖೆ ಒಬ್ಬ ಮುಖ್ಯಸ್ಥರು ಇರ್ತಾರೆ, ಆ ಇಲಾಖೆ ಸಂಪೂರ್ಣ ಜವಾಬ್ದಾರಿ ಆ ಮುಖ್ಯಸ್ಥರಿಗೆ ಸೇರಿರುತ್ತೆ. ಅದೇ ರೀತಿಯಾಗಿ ಮೌರ್ಯರ ಕಾಲದಲ್ಲಿ ಮಂತ್ರಿ ಪರಿಷತ್ ಇತ್ತು. ಏನೋ ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಇದ್ದಂತಹ ಒಂದು ಗುಂಪಿಗೆ ಮಂತ್ರಿ ಪರಿಷತ್ ಅಂತ ಕರಿದ್ವಿ. ಈ ಮಂತ್ರಿ ಪರಿಷತ್ಗಳನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜನು ನೇಮಕ ಮಾಡ್ತಾನೆ. ಯಾವ ಆಧಾರದ ಮೇಲೆ ಮಾಡ್ತಾನೆ ಅಂತಂದ್ರೆ ಅವರ ಅರ್ಹತೆ ಆಧಾರದ ಮೇಲೆ ರಾಜನು ಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದ. ಆ ಮಂತ್ರಿಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 4ರಿಂದ 12 ಇತ್ತು. ಮತ್ತೆ ಮಂತ್ರಿಗಳನ್ನು ಒಂದೊಂದು ಇಲಾಖೆಗೆ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿತ್ತು. ಆ ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಆ ಮಂತ್ರಿಗಳಿಗೆ ಸೇರಿತ್ತು. ಹಾಗಾದ್ರೆ ಯಾವ ಯಾವ ಇಲಾಖೆಗಳಿದ್ದು? ನೀರಾವರಿ ಇಲಾಖೆ ಇತ್ತು, ಕೆರೆ ಕಾಲುವೆ ಇಲಾಖೆ ಇತ್ತು, ದೇವಾಲಯಗಳ ಇಲಾಖೆ ಇತ್ತು, ರಸ್ತೆ ನಿರ್ಮಾಣದ ಇಲಾಖೆ ಇತ್ತು, ಮತ್ತೆ ಈ ಭೂಕಂಪ ಬರಗಾಲ ಬಂದಂತಹ ನಿರ್ವಹಣಾ ಇಲಾಖೆ ಸಹ ಇತ್ತು. ಆ ಇಲಾಖೆಗೆ ಒಬ್ಬ ಮಂತ್ರಿಗಳು ನೇಮಕ ಮಾಡಿದ್ರು. ಆ ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಮಂತ್ರಿಗಳಿಗೆ ಸೇರಿತ್ತು. ಮತ್ತೆ ಮಂತ್ರಿಗಳು ಸಂಪೂರ್ಣವಾಗಿ ಈ ರಾಜನಿಗೆ ಜವಾಬ್ದಾರರಾಗಿದ್ದರು. ರಾಜನೇ ಇವರನ್ನು ನೇಮಕ ಮಾಡ್ತಿದ್ದ. ವೇತನ, ಬಡ್ತಿ, ವರ್ಗಾವಣೆ ಎಲ್ಲವೂ ಸಹ ರಾಜನಿಗೆ ಸೇರಿತ್ತು. ಓಕೆ, ನೆಕ್ಸ್ಟ್ ಸೆಕ್ರೆಟರಿಯೇಟ್. ಸಚಿವಾಲಯ, ಸೆಕ್ರೆಟರಿಯೇಟ್. There are 30 departments are there in the Mauryan administration system. Each departments have their own governors. The governors belongs to royal families and crown prince of the king, and they are completely own their own departments. They are completely look after the administration of their own departments. And the 30 departments are there in the Mauryan Empire. Each departments have their own governors. The governors are completely responsible for their
departments, and the governors completely belongs to royal families and the king relatives. Okay, ಏನು ಈ ಮೌರ್ಯರ ಆಡಳಿತದಲ್ಲಿ ಸುಮಾರು 30 ಇಲಾಖೆಗಳಿದ್ದವು. ಆ 30 ಇಲಾಖೆಗಳಿಗೆ ಪ್ರತಿಯೊಂದು ಇಲಾಖೆಗೂ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿತ್ತು. ಆ ಮುಖ್ಯಸ್ಥರನ್ನ ನಾವು ಗವರ್ನರ್ಗಳು ಎಂದು ಕರೆಯುತ್ತೇವೆ. ಈ ಗವರ್ನರ್ಗಳು ರಾಜ ಪರಿವಾರದವರು, ರಾಜನ ಹತ್ತಿರದ ಸಂಬಂಧಿಕರಾಗಿದ್ದರು. ಮತ್ತೆ ಯುವರಾಜರು ಸಹ ಈ ಗವರ್ನರ್ಗಳನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಏನಕ್ಕೆ ಯುವರಾಜರನ್ನು ಗವರ್ನರ್ಗಳ ನೇಮಕ ಮಾಡ್ತಾ ಇದ್ರು, ಪ್ರಾಂತಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ರು ಅಂತಂದ್ರೆ, ಈ ಆಡಳಿತದಲ್ಲಿ ಅನುಭವವನ್ನು ಪಡೆಯೋದಕ್ಕೆ, ಜ್ಞಾನವನ್ನು ಪಡೆಯುವಂತಹ ಉದ್ದೇಶಕ್ಕೋಸ್ಕರವಾಗಿ ರಾಜರುಗಳು ಈ ತಮ್ಮ ಉತ್ತರಾಧಿಕಾರಿಗಳಾದ ಯುವರಾಜರನ್ನ ಪ್ರಾಂತಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ರು. ಅವರು ಆ ಇಲಾಖೆ ಸಂಪೂರ್ಣ ಜವಾಬ್ದಾರಿಯನ್ನ ಹೊಂದಿದ್ದರು. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಆಫ್ justice. Mauryans were organized a well systematic administration of justice. King is the highest appeal court in the Mauryan Empire or Mauryan period. And the Mauryans were established two types of governments. One is the Dharmasteya and Kantaka Shodhana. Mauryans were established two types of governments. They are Dharmasteya and Kantaka Shodhana. Dharmasteya court completely deals with the civil cases, and Kantaka Shodhana court completely deals with the criminal cases. And this type of courts are existing in all the cities and towns of Mauryan Empire. And village panchayat. Village panchayat deals the village cases. And Gramini is head of the village. And according to Megasthenes, Megasthenes is a ambassador of Seleucus or Greek country. He came to Chandragupta Mauryan court and he gave the detailed information regarding the political, social, economy, science and technology, art and architecture, and Department of Justice, Department of Revenue, and other departments of Mauryan Empire. And he gave the most valuable information regarding the punishments of Mauryan Empire. The Mauryans kings were give the harsh punishments to criminals. Why? Because their aim is decrease the criminal cases, decrease the cases. Hence, they will give the harsh punishments to criminals. The punishments are beheaded and amputation of limbs. Beheaded and amputation of limbs are the most important harsh punishments to given by kings to the criminals. And is the most important information regarding the administration of justice department. ಇನ್ನು ಮೌರ್ಯರು ಸುವ್ಯವಸ್ಥಿತತೆಯಿಂದ ಕೂಡಿದಂತಹ ನ್ಯಾಯಾಂಗ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದರು. ರಾಜನೇ ಅಂತಿಮವಾದ ನ್ಯಾಯಾಧೀಶನಾಗಿದ್ದರು. ಭಾರತದಲ್ಲಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಪ್ರಸ್ತುತ ಅಂತಿಮ ಒಂದು ನ್ಯಾಯಾಲಯವಾಗಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪೇ ಅಂತಿಮ, ಅದ್ರ ಮೇಲೆ ಯಾವುದೇ ರೀತಿ ಮೇಲ್ಮನೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಮೌರ್ಯರ ಕಾಲದಲ್ಲಿ ರಾಜನ ತೀರ್ಪೇ ಅಂತಿಮವಾಗಿತ್ತು. ಹಾಗಾಗಿ ರಾಜನು ಅತ್ಯಂತ ಉನ್ನತವಾದ ಮೇಲ್ಮನವಿ ನ್ಯಾಯಾಧೀಶನಾಗಿದ್ದನು. ಮತ್ತೆ ಈ ಮೌರ್ಯ ಅರಸರುಗಳು ನಿಷ್ಪಕ್ಷಪಾತವಾದ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದರು. ಇವರು ಎರಡು ರೀತಿಯಾದ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ದರು. ಆ ಎರಡು ರೀತಿಯ ನ್ಯಾಯಾಲಯಗಳು ಯಾವುವು ಅಂದ್ರೆ, ಒಂದು ಧರ್ಮಸ್ಥೇಯ, ಇನ್ನೊಂದು ಕಂಟಕ ಶೋಧನ. ಧರ್ಮಸ್ಥೇಯ ಮತ್ತೆ ಕಂಟಕ ಶೋಧನ ಎಂಬಂತಹ ಎರಡು ರೀತಿಯಾದ ನ್ಯಾಯಾಲಯಗಳನ್ನು ಮೌರ್ಯ ಅರಸರುಗಳು ಸ್ಥಾಪನೆ ಮಾಡಿದ್ದರು. ಈ ಧರ್ಮಸ್ಥೇಯ ನ್ಯಾಯಾಲಯವು ಸಂಪೂರ್ಣವಾಗಿ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಇತ್ತು, ನಾಗರಿಕ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಇತ್ತು. ಮತ್ತೆ ಕಂಟಕ ಶೋಧನ ನ್ಯಾಯಾಲಯವು ಕ್ರಿಮಿನಲ್ ಕಾನೂನುಗಳನ್ನು ಇತ್ಯರ್ಥ ಪಡಿಸ್ತಾ ಇತ್ತು. ಹೀಗೆ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ ಎಂಬಂತಹ
ನ್ಯಾಯಾಲಯಗಳನ್ನು ಮೌರ್ಯರ ಅರಸರುಗಳು ತಮ್ಮ ಸಾಮ್ರಾಜ್ಯದ ಎಲ್ಲ ನಗರ ಪಟ್ಟಣಗಳಲ್ಲಿಯೂ ಸ್ಥಾಪನೆ ಮಾಡಿದ್ದರು. ಮತ್ತು ಹಳ್ಳಿಗಳಲ್ಲಿ ವಿಲೇಜ್ ಪಂಚಾಯತ್ ಅಂದರೆ ಗ್ರಾಮದ ಮುಖ್ಯಸ್ಥರು ಗ್ರಾಮಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಇದ್ರು. ಮತ್ತೆ ಮೆಗಾಸ್ತನೀಸ್ ಇದನ್ನು ಗ್ರೀಕ್ ಅರಸನಾದ ಸಿಲಿಕಸ್ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ. ಈತನು ಮೌರ್ಯರ ಅರಸರು ನೀಡುವಂತಹ ಶಿಕ್ಷೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾನೆ. ಇದರ ಪ್ರಕಾರ ಹೇಳ್ತಾರೆ ಮೌರ್ಯರು ಅತ್ಯಂತ ಕಠಿಣವಾದಂತಹ ಶಿಕ್ಷೆಗಳನ್ನು ವಿಧಿಸ್ತಾ ಇದ್ರು ಅಂತ. ಅಂತಹ ಶಿಕ್ಷೆಗಳು ಯಾವುವು ಅಂತಂದರೆ ಶಿರಚ್ಛೇದನ ಮಾಡುವುದು, ಕೈಕಾಲುಗಳನ್ನು ಕತ್ತರಿಸುವುದು. ಇಂತಹ ಕಠಿಣ ಶಿಕ್ಷೆಗಳನ್ನು ಮೌರ್ಯರ ಅರಸರುಗಳು ಅಪರಾಧಿಗಳಿಗೆ ನೀಡ್ತಾ ಇದ್ರು. ಯಾಕೆಂತಂದ್ರೆ ಅಪರಾಧಗಳ ಪ್ರಕರಣ ಕಡಿಮೆ ಮಾಡಬೇಕು ಎಂಬಂತಹ ಉದ್ದೇಶಕ್ಕೋಸ್ಕರವಾಗಿ ಕಠಿಣ ಕಾನೂನುಗಳು ಮತ್ತು ಶಿಕ್ಷೆಗಳನ್ನು ವಿಧಿಸ್ತಾ ಇದ್ದಾರೆ ಎಂದು ಮೆಗಾಸ್ತನೀಸ್ ತಿಳಿಸಿದ್ದಾನೆ. ಇದು ಮೌರ್ಯರ ಕಾಲದಲ್ಲಿದ್ದಂತಹ ನ್ಯಾಯಾಂಗ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ. ನೆಕ್ಸ್ಟ್ ಮೂರ್ ದಟ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್. The land revenue is the main source of income to the state government. Why? Because there is no industries and trade and commerce. Hence, all the peoples were depend on agriculture. Hence, land revenue is the main source of income to the government. And the land revenue was fixed at the rate of 1/6% of the total production. And the farmers and common people are pay the taxes both in cash and kind. And the officials were appointed by the king for the collection of taxes from commoners and peasants or farmers. Hence, the revenue department was another most important department of Mauryan Empire, and the kings were imposed the other taxes on the commoners like house taxes, water taxes, and the forest taxes, professional taxes, sale taxes, and other taxes. Hence, the commoners were pay the various taxes to the government. Okay. ಕಂದಾಯ ಇಲಾಖೆ ಮೌರ್ಯರ ಕಾಲದಲ್ಲಿ ಭೂ ಕಂದಾಯವು ಸಾಮ್ರಾಜ್ಯದ ಆದಾಯದ ಪ್ರಮುಖವಾದ ಮೂಲವಾಗಿತ್ತು. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಜನರು ಸಂಪೂರ್ಣ ಕೃಷಿಯ ಮೇಲೆ ಅವಲಂಬಿತರಾಗಿದ್ದರು. ಆಗ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರಲಿಲ್ಲ, ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿ ಆಗಿರಲಿಲ್ಲ. ಹಾಗಾಗಿ ಕೃಷಿಯೇ ಅವರ ಅತ್ಯಂತ ಪ್ರಮುಖವಾದಂಥ ಉದ್ಯೋಗವಾಗಿತ್ತು. ಹಾಗಾಗಿ ಭೂ ಕಂದಾಯವು ಲ್ಯಾಂಡ್ ರೆವಿನ್ಯೂ ಅಥವಾ ಭೂ ಕಂದಾಯವು ಸಾಮ್ರಾಜ್ಯದ ಆದಾಯದ ಪ್ರಮುಖವಾದ ಮೂಲವಾಗಿತ್ತು. ಈ ಭೂ ಕಂದಾಯದ ಪ್ರಮಾಣವನ್ನು ನಿಗದಿಪಡಿಸಲಾಗಿತ್ತು. ಭೂ ಕಂದಾಯದ ಪ್ರಮಾಣ ಎಷ್ಟಿತ್ತು ಅಂದರೆ 1/6 ರೈತರು ಅಥವಾ ಜನಸಾಮಾನ್ಯರು ತಮ್ಮ ಆದಾಯದಲ್ಲಿ 1/6 ತೆರಿಗೆಯನ್ನು ಸರ್ಕಾರಕ್ಕೆ ಸಲ್ಲಿಸಬಹುದಾಗಿತ್ತು. ಯಾವ ರೂಪದಲ್ಲಿ ಸಲ್ಲಿಸಬಹುದಾಗಿತ್ತು ಅಂದರೆ ಧಾನ್ಯದ ರೂಪದಲ್ಲಾದರೂ ಸಲ್ಲಿಸಬಹುದಾಗಿತ್ತು ಅಥವಾ ಹಣದ ರೂಪದಲ್ಲಾದರೂ ಸಲ್ಲಿಸಬಹುದಾಗಿತ್ತು. ರೈತರು ತಾವು ಬೆಳೆಯಲ್ಲಿ 1/6 ಸರ್ಕಾರ ಕೊಡಬಹುದಾಗಿತ್ತು. ಇದು 1/6 ಧಾನ್ಯವನ್ನು ಮಾರಿ ಅದರಿಂದ ಬಂದಂತ ಹಣದವನ್ನಾದರೂ ಸರ್ಕಾರಕ್ಕೆ ಸಲ್ಲಿಸಬಹುದಾಗಿತ್ತು. ಹಾಗಾಗಿ ಜನಸಾಮಾನ್ಯರು ಮತ್ತು ರೈತರು ತೆರಿಗೆಯನ್ನು ಹಣ ಅಥವಾ ಧಾನ್ಯದ ರೂಪದಲ್ಲಿ ಸಹ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಮತ್ತೆ ಈ ತೆರಿಗೆಯನ್ನು ಸಂಗ್ರಹಿಸೋಕ್ಕೋಸ್ಕರವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಈ ಭೂ ಕಂದಾಯದ ಜೊತೆಗೆ ರಾಜರುಗಳು ಇತರೆ ಕೆಲವೊಂದು ಪ್ರಮುಖವಾದಂತಹ ತೆರಿಗೆಗಳನ್ನು ವಿಧಿಸಿದ್ರು. ಅಂತಹ ತೆರಿಗೆಗಳಂದ್ರೆ ಮನೆ ಕಂದಾಯ, ಹುಲ್ಲುಗಾವಲು ತೆರಿಗೆ, ನೀರಾವರಿ ತೆರಿಗೆ, ಅರಣ್ಯ ಉತ್ಪನ್ನಗಳ ತೆರಿಗೆ, ವೃತ್ತಿ ತೆರಿಗೆ ಮತ್ತು ಮಾರಾಟ ತೆರಿಗೆ, ಹೀಗೆ ವಿಧ ವಿಧವಾದಂತಹ ತೆರಿಗೆಗಳನ್ನು ಜನಸಾಮಾನ್ಯರ ಮೇಲೆ ವಿಧಿಸಲಾಗಿತ್ತು. ಹಾಗೆ ಈ ಮೌರ್ಯರ ಕಾಲದಲ್ಲಿ ತೆರಿಗೆಯ ಪ್ರಮಾಣವು ಸಹ ಹೆಚ್ಚಾಗಿ ಇತ್ತು. ಜನರು ವಿವಿಧ ರೀತಿಯಾದ ತೆರಿಗೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಮೂಲಕ ಆದಾಯವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ನೆಕ್ಸ್ಟ್ ದ ಪ್ರೊವಿನ್ಸಿಯಲ್ ಅಡ್ಮಿನಿಸ್ಟ್ರೇಷನ್.
ಪ್ರೊವಿನ್ಸಿಯಲ್ ಅಡ್ಮಿನಿಸ್ಟ್ರೇಷನ್, ಪ್ರಾಂತೀಯ ಆಡಳಿತ. The Mauryan Empire was divided into 5 sub-provinces. Each provinces have their own capitals. Ujjaini, Suvarnagiri, Tosali, Pataliputra are the most important capitals of each provinces. Again, the provinces subdivided into districts. Districts called as the Iktas. And the Grama is the last administrative unity of Mauryan Empire. Gramini is head of the villages. He look after the administration of villages. And Gopa is head in charge of 10 villages. Gopa is the head in charge of 10 villages, like Grama Panchayats. Each panchayats have look after the around 10 to 15 villages still, whereas the Mauryans administrator Gopa is head in charge of 10 villages. It is the most important provincial administration of Mauryan Empire. ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ 5 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದರು. ಮೌರ್ಯರು ತನ್ನ ಸಾಮ್ರಾಜ್ಯವನ್ನು 5 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು. ಪ್ರತಿಯೊಂದು ಪ್ರಾಂತ್ಯವು ತನ್ನದೇ ಆದ ರಾಜಧಾನಿಗಳನ್ನು ಹೊಂದಿತ್ತು. ಒಂದು ಸುವರ್ಣಗಿರಿ, ಉಜ್ಜಯಿನಿ, ತೊಸಾಲಿ, ಪಾಟಲಿಪುತ್ರ ಇವು ಪ್ರಮುಖವಾದಂತಹ ಪ್ರಾಂತ್ಯಗಳ ರಾಜಧಾನಿಗಳಾಗಿದ್ದವು. ಈ ಪ್ರಾಂತ್ಯಗಳನ್ನು ಪುನಃ ಜಿಲ್ಲೆಗಳಾಗಿ ವಿಂಗಡಣೆ ಮಾಡ್ತಾ ಇದ್ರು. ಜಿಲ್ಲೆಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡಿದ್ರು. ಗ್ರಾಮವು ಮೌರ್ಯರ ಆಡಳಿತ ಕೊನೆಯ ಘಟಕವಾಗಿತ್ತು. ಗ್ರಾಮಿಣಿಯು ಅದರ ಮುಖ್ಯಸ್ಥರಾಗಿದ್ದರು. ಅದರ ಗ್ರಾಮ ಸಂಪೂರ್ಣ ಜವಾಬ್ದಾರಿ ಆಡಳಿತ ಎಲ್ಲವನ್ನು ಸಹ ಗ್ರಾಮಿಣಿ ನೋಡ್ಕೊಳ್ತಾ ಇದ್ದ. ಮತ್ತೆ ಗೋಪ ಎಂಬಂತ ಅಧಿಕಾರಿ ಇದ್ದ. ಈ ಗೋಪ ಎಂಬಂತ ಅಧಿಕಾರಿಯು 10 ಗ್ರಾಮಗಳ ಮುಖ್ಯಸ್ಥನಾಗಿದ್ದರು. ಈಗ ನೋಡೋದಾದ್ರೆ ಗ್ರಾಮ ಪಂಚಾಯಿತಿಗಳು ಸುಮಾರು 10ರಿಂದ 15 ಹಳ್ಳಿಗಳ ಒಂದು ಆಡಳಿತವನ್ನು ಒಂದು ಗ್ರಾಮ ಪಂಚಾಯತಿ ನೋಡ್ಕೊಳ್ತಾ ಇರುತ್ತೆ. ಅಥವಾ 10ರಿಂದ 15 ಹಳ್ಳಿಗಳನ್ನು ಸೇರಿಸಿ ಒಂದು ಪಂಚಾಯಿತಿಗೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಮೌರ್ಯರ ಕಾಲದಲ್ಲಿ ಸಹ 10 ಗ್ರಾಮಗಳ ಮುಖ್ಯ ಆಡಳಿತ ನೋಡ್ಕೊಳ್ಳೋಕ್ಕೋಸ್ಕರವಾಗಿ ಗೋಪ ಎಂಬಂತ ಅಧಿಕಾರಿಯನ್ನ ನೇಮಕ ಮಾಡಲಾಗ್ತಾ ಇತ್ತು. ಹೀಗೆ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು 5 ಪ್ರಾಂತ್ಯ ವಿಂಗಡಣೆ ಮಾಡ್ತಾರೆ, ಅವರ ಜಿಲ್ಲೆಗಳನ್ನು ವಿಂಗಡಣೆ ಮಾಡ್ತಾರೆ, ಮತ್ತೆ ಗ್ರಾಮಗಳಾಗಿ ವಿಂಗಡಣೆ ಮಾಡಲಾಗಿದೆ. ನೆಕ್ಸ್ಟ್, ದ ಸಿಟಿ ಅಡ್ಮಿನಿಸ್ಟ್ರೇಷನ್. City administration. Megasthenes is an ambassador of Seleucus. He came to court of Chandragupta Maurya. He gives detailed information regarding the Mauryan Empire. Especially, he gives the most valuable, authentic sources regarding the city administration or municipal administration of Pataliputra. The board of 6 committees. Each committees have 5 members. Around the 30 members a committee look after the administration of municipal administration of Pataliputra. A council or 30 members a committee. 30 members a committee look after the administration of city administration of Pataliputra. A committee was divided into 6 subcommittees. Each committee have 5 members. Around 30 members of a committee look after the administration of city administration. They look after the foreigners. They look after the birth and death persons, and they look after the agricultural industries, and then they look after the market rules, and they look after the collection of taxes and other departments. Around 6 committees are there. Each committee have 5 members. Around 30 members a committee look after the administration of Pataliputra. Okay, it is the most feature of Mauryan administration system. ಮೌರ್ಯರು ನಗರಾಡಳಿತಕ್ಕೆ ಸಹ ಮೌರ್ಯರು ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಈ ನಗರಾಡಳಿತದ ಬಗ್ಗೆ ಮಾಹಿತಿ ತಿಳಿಸುವಂತ ಅತ್ಯಂತ ಪ್ರಮುಖವಾದಂತಹ ಆಧಾರವೇ ಮೆಗಾಸ್ಥೆನೀಸ್ನ ಬರವಣಿಗೆ. ಇದನ್ನು ಇಂಡಿಕಾ ಎಂಬಂತ ಕೃತಿಯಲ್ಲಿ ಪಾಟಲಿಪುತ್ರದ ನಗರಾಡಳಿತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ತಾನೆ. ಆ ಮಾಹಿತಿ ಏನಪ್ಪಾ ಅಂತಂದ್ರೆ ಈತ
ನಗರಾಡಳಿತವನ್ನು ನೋಡಿಕೊಳ್ಳುವಂಥ ಉದ್ದೇಶಕ್ಕೋಸ್ಕರವಾಗಿ 30 ಜನರಿಂದ ಕೂಡಿದಂಥ ಒಂದು ಸಮಿತಿ ಇತ್ತು. ಆ ಸಮಿತಿಯನ್ನು 6 ಉಪಸಮಿತಿಗಳನ್ನ ವಿಂಗಡಣೆ ಮಾಡಿ ಪ್ರತಿಯೊಂದು ಸಮಿತಿಯಲ್ಲೂ 5 ಜನರನ್ನ ಹೊಂದಿತ್ತು. ಹೀಗೆ ಒಟ್ಟಾರೆಯಾಗಿ 30 ಜನರಿಂದ ಕೂಡಿದಂತಹ ಒಂದು ಸಮಿತಿಯು ಮೌರ್ಯರ ಕಾಲದ ಪಾಟಲಿಪುತ್ರದ ಬಗ್ಗೆ, ನಗರಾಡಳಿತದ ಬಗ್ಗೆ ಆಡಳಿತವನ್ನು ನೋಡ್ಕೊಳ್ತಾ ಇತ್ತು. ಅದು ಏನೋ ವಿದೇಶಿಯರ ಬಗ್ಗೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಮಾರಾಟವಾದ ವಸ್ತುಗಳಾಗಿರ್ಬೋದು, ಜನನ ಮರಣದ ಪ್ರಮಾಣದ ಬಗ್ಗೆ ಆಗಿರ್ಬೋದು, ಮತ್ತೆ ಕಳ್ಳ ಸಾಗಾಣಿಕೆ ತಡೆಯುವುದಾಗಿರ್ಬೋದು, ತೆರಿಗೆ ಸಂಗ್ರಹಣೆ ಮಾಡುವಂತಹ ಸಮಿತಿ ಆಗಿರ್ಬೋದು. ಹೀಗೆ 6 ಸಮಿತಿಗಳನ್ನು ಮಾಡಿ ಪ್ರತಿಯೊಂದು ಸಮಿತಿಯು 5 ಜನರನ್ನು ಹೊಂದಿತ್ತು. ಇಂತಹ ಒಂದು ಸುವ್ಯವಸ್ಥಿತವಾದಂತಹ ನಗರಾಡಳಿತವನ್ನು ಮೌರ್ಯರು ಹೊಂದಿದ್ದರು. ಇದು ಮೌರ್ಯರ ಆಡಳಿತ ವ್ಯವಸ್ಥೆಯ ಅತ್ಯಂತ ಪ್ರಮುಖವಾದ ಲಕ್ಷಣ ಆಗಿದೆ. ನೆಕ್ಸ್ಟ್, ಆರ್ಮಿ. The Mauryans were organized a well systematic trained army. Chandragupta Maurya established a huge army. His army was consisting of 6 lakhs of cavalry, 30,000 of infantry, and 9,000 of elephant force, and some little bit of navy force, and a board of a committee of 6 subcommittees. Each committee have 5 members. Around 30 members a committee also look after the administration of military department. The important 6 committees are cavalry, infantry, elephant force, horse force, transportation, and road transportation, and material department. Around 6 committees. Each committees have 5 members. Around 30 members a committee look after the administration of Mauryan army department. Okay, it is the most valuable authentic information regarding the Mauryan administrative system. And ಮೌರ್ಯರು ಅತ್ಯಂತ ಸುವ್ಯವಸ್ಥೆಯಿಂದ ಕೂಡಿದಂತಹ, ಶಿಸ್ತುಬದ್ಧತೆಯಿಂದ ಕೂಡಿದಂತಹ, ತರಬೇತಿ ಪಡೆದಂತಹ ಸೈನ್ಯವನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಈ ಮೌರ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ಅಗಾಧವಾದಂತಹ ಸೈನ್ಯವನ್ನು ಹೊಂದಿದ್ದನು. ಇದರ ಸೈನ್ಯವು 6 ಲಕ್ಷ ಕಾಲ್ದಳ, 30,000 ಅಶ್ವದಳ, 9,000 ಗಜದಳವನ್ನು ಮತ್ತೆ ಸ್ವಲ್ಪ ಪ್ರಮಾಣದ ನೌಕಾ ಸೈನ್ಯವನ್ನು ಸಹ ಹೊಂದಿತ್ತು. ಈ ಸೈನ್ಯಾಡಳಿತವನ್ನು ನೋಡಿಕೊಳ್ಳೋಕ್ಕೋಸ್ಕರವಾಗಿ, ಸೈನಿಕ ಇಲಾಖೆಯನ್ನು ನೋಡಿಕೊಳ್ಳೋಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಈ ಸಮಿತಿಯಲ್ಲಿ 6 ಉಪಸಮಿತಿಗಳಿದ್ದು ಪ್ರತಿಯೊಂದು ಸಮಿತಿಯು 5 ಜನರಿಂದ ಕೂಡಿತ್ತು. ಒಟ್ಟಾರೆಯಾಗಿ 30 ಜನರಿಂದ ಕೂಡಿದಂತಹ ಒಂದು ಸಮಿತಿಯು ಮೌರ್ಯರ ಸೈನ್ಯಾಡಳಿತವನ್ನು ನೋಡಿಕೊಳ್ತಾ ಇತ್ತು. ಹಾಗಾದ್ರೆ ಈ ಮೌರ್ಯರ ಸೈನ್ಯಾಡಳಿತವನ್ನು ನೋಡಿಕೊಳ್ಳುವಂತಹ 6 ಸಮಿತಿಗಳು ಯಾವುವು ಅಂದ್ರೆ, ಒಂದು ಕಾಲ್ದಳ, ಅಶ್ವದಳ, ಗಜದಳ, ರಥದಳ, ನೌಕಾದಳ ಮತ್ತೆ ಸಾರಿಗೆ ದಳ. ಹೀಗೆ 6 ದಳಗಳಿಂದ, 6 ಉಪ ಸಮಿತಿಗಳಿಂದ ಕೂಡಿದಂತಹ ಒಂದು ಸಮಿತಿಯು ಮೌರ್ಯರ ಸೈನ್ಯಾಡಳಿತವನ್ನು ನೋಡಿಕೊಳ್ತಾ ಇತ್ತು. ಮತ್ತೆ 6 ಸಮಿತಿಗಳಲ್ಲಿ ಪ್ರತಿಯೊಂದು ಸಮಿತಿಯಲ್ಲಿಯೂ ಸಹ 5 ಜನರು, ಒಟ್ಟು 30 ಜನರಿಂದ ಕೂಡಿದಂತಹ ಒಂದು ಕಮಿಟಿಯು ಇವರ ಸೈನಿಕ ಇಲಾಖೆಯನ್ನು ನೋಡಿಕೊಳ್ತಾ ಇತ್ತು. Okay. And next we move that the art and architecture of Mauryan Empire. Art and architecture. Art and architecture of Mauryan Empire. The Mauryans were consider the many number of palace, temple, fort, stupas, pillars, viharas, cave temples. And the main feature of Mauryan's art and architecture is they are first used the stone for construction of buildings. It is the most important feature of Mauryans. ಮೋದಿ ಕಲೆ ಮತ್ತು ವಾಸ್ತುವಿಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ. ಇವರು ದೇವಾಲಯಗಳು, ಅರಮನೆಗಳು, ಕೋಟೆಗಳು, ಸ್ತೂಪಗಳು, ವಿಹಾರಗಳು, ಗುಹಾಂತರ ದೇವಾಲಯಗಳು, ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖವಾದ ಲಕ್ಷಣ ಅಂದರೆ ಮೌರ್ಯರು ಮೊದಲ ಬಾರಿಗೆ ಶಿಲೆಯನ್ನು ಬಳಸಿ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಹಾಗಾಗಿನೇ ಇವರ ಕಟ್ಟಡಗಳನ್ನು ಇಂದಿಗೂ ಸಹ ನಾವು ಕಾಣಬಹುದಾಗಿದೆ. ಮೌರ್ಯರು ಮೊದಲ ಬಾರಿಗೆ ಶಿಲೆಯನ್ನು ಬಳಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ.
ಅಂಡ್ ಮತ್ತೆ ಇವರು ನಿರ್ಮಿಸಿದ ಪ್ರಮುಖವಾದ ಕಟ್ಟಡಗಳಂತ ಒಂದು ಸ್ತೂಪಗಳು, ಕೇವ್ ಟೆಂಪಲ್ಸ್, ಪಿಲ್ಲರ್ಸ್ and palace. The Mauryans were considered the stupas. Stupas means the honor of Buddha, the mound of honor of or relics of Buddha. It's called as a stupas. Ashoka considered the more than 84,000 stupas, but Sanchi stupa is the most important stupa. It is also only survived the stupa considered by Ashoka. And the Ashoka and his grandson Dasharatha considered the cave temples at Barabar Hills and Nagarjuna Hills. And the Ashoka considered the pillars. Among them, the most important pillar is Saranatha pillar. Each pillar have 50 ton weight and 30 feet height. And Saranatha pillar is the most important pillar considered by Ashoka. Is abacus and inverted lotus is a famous, and the abacus and inverted lotus are the lion seated back to back. The four important lions seated back to back. It is also adopt the national emblem of Indian government. And also Mauryans were considered the palace. Megasthenes gives information regarding the palaces. Now he said that these palaces was built by gods, not for man. So why? Because they were built the very beautiful, very attractive palaces. Hence Megasthenes gives the information regarding the palaces of Mauryan Empire. Okay, it is the most important information regarding the Mauryan Empire. ಇನ್ನು ಮೌರ್ಯರು ಸ್ತೂಪಗಳು, ಗುಹಾಂತ ದೇವಾಲಯಗಳು, ಸ್ತಂಭಗಳು ಮತ್ತು ಅರಮನೆಗಳನ್ನು ನಿರ್ಮಿಸಿದ್ದಾರೆ. ಒಂದದಾಗಿ ಸ್ತೂಪಗಳು ಅಂತಂದ್ರೆ ಬುದ್ಧನ ಅವಶೇಷಗಳನ್ನ ಇಟ್ಟು ಅದರ ಸುತ್ತಲೂ ನಿರ್ಮಿಸುವಂತಹ ಗುಮ್ಮಟಾಕಾರದ ಕಟ್ಟಡಕ್ಕೆ ಸ್ತೂಪಗಳು ಎಂದು ಕರೆಯುತ್ತೇವೆ. ಬುದ್ಧನನ್ನು ಪೂಜಿಸುವಂತ ಉದ್ದೇಶಕ್ಕೋಸ್ಕರವಾಗಿ ಬುದ್ಧನ ಬಳಸಿದಂತಹ ಅವಶೇಷಗಳನ್ನು ಭೂಮಿಯಲ್ಲಿ ಒದಗಿಸಿಟ್ಟು ಅದರ ಸುತ್ತಲೂ ನಿರ್ಮಿಸುವಂತಹ ಗುಮ್ಮಟಾಕಾರದ ಕಟ್ಟಡಕ್ಕೆ ಸ್ತೂಪಗಳು ಎಂದು ಕರೆಯುತ್ತೇವೆ. ಅಶೋಕನು ಸುಮಾರು 84,000ಕ್ಕೂ ಅಧಿಕ ಸ್ತೂಪಗಳನ್ನು ನಿರ್ಮಿಸಿದ್ದಾನೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಸ್ತೂಪವೇ ಸಾಂಚಿ ಸ್ತೂಪ. ಮತ್ತೆ ಅಶೋಕ ಮತ್ತು ಆತನ ಮೊಮ್ಮಗನಾದ ದಶರಥನು ಬರಾಬರ್ ಬೆಟ್ಟಗಳ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ಗುಹಾಂತರ ದೇವಾಲಯಗಳನ್ನ ಬೌದ್ಧ ಭಿಕ್ಷುಗಳಿಗೋಸ್ಕರವಾಗಿ